ರಾಜೀನಾಮೆ ಕೊಡೋರು ಕೊಟ್ಟು ಹೋಗಿ ಅಂತಾರೆ. ಅದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಶೈಲಿ ಅಂತ ಮಾಜಿ ಸಚಿವ ಎಂ.ಸಿ. ಸುಧಾಕರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಬಿ ಫಾರ್ಮ್ ಇಟ್ಕೊಂಡು ಮಾತ್ರ ನಾವು ಗೆದ್ದಿಲ್ಲ, ವೈಯಕ್ತಿಕವಾದಂಥ ವರ್ಚಸ್ಸಿನ ಮೇಲೂ ಕೂಡ ನಾವು ಗೆದ್ದಿದ್ದೀವಿ. ವರಿಷ್ಠರು ಗೌರವಯುತವಾಗಿ ನಮ್ಮ ನೋವನ್ನ ಆಲಿಸಬೇಕು. ಎಲ್ಲ ಅಸಮಾಧಾನಿತ ಶಾಸಕರನ್ನ ಕರೆದು ಮಾತಾಡ್ಲಿ ಅವರು. ಅದ್ಬಿಟ್ಟು ರಾಜೀನಾಮೆ ಕೊಡೋರು ಕೊಟ್ಟೋಗ್ಲಿ, ಇಮಿಡಿಯೇಟ್ ಆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಬಿಡ್ತೀವಿ, ಈ ತರ ಎಲ್ಲ ಮಾತಾಡಬಾರ್ದು ಅನ್ನೋ ಅರ್ಥದಲ್ಲಿ ಎಂ.ಸಿ. ಸುಧಾಕರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈಗ ಮಂತ್ರಿಮಂಡಲ ಆಗೋಗಿದೆ, ಯಾವುದು ಇವತ್ತು ಖಾಲಿ ಇಲ್ಲ. ಮತ್ತೆ ಅದನ್ನು ಬದಲಾವಣೆ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಇದಕ್ಕೆ ಪರಿಹಾರ ಏನು? ಪಕ್ಷ ಇವತ್ತು ನಮ್ಮ ಜಿಲ್ಲೆ 2 ಜಿಲ್ಲೆಯಲ್ಲಿ ಪಕ್ಷ ಉಳಿಬೇಕು. ನಮ್ಮ ಪಕ್ಷ ಇವತ್ತು 2 ಜಿಲ್ಲೆಯಲ್ಲಿ ಉಳಿಬೇಕಾದ್ರೆ ಇದಕ್ಕೆ ತಮ್ಮಲ್ಲಿರ್ತಕ್ಕಂಥ ಪರಿಹಾರ ಏನು? ಮುಖ್ಯಮಂತ್ರಿಗಳು ಯಾವ ರೀತಿ ಸ್ಪಂದಿಸ್ತಾರೆ? ಇವತ್ತು ಮುಖ್ಯಮಂತ್ರಿಗಳ ಕೆಲವು ಹೇಳಿಕೆಗಳ ಬಗ್ಗೆ ನನಗೆ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ರಾಜೀನಾಮೆ ಕೊಡೋದ್ರೆ ಕೊಟ್ಟೋಗಿ ಅಂತ. ಅದು ಅವರ ಶೈಲಿ. ಯಾವುದೇ ಪಕ್ಷದ ವರಿಷ್ಠರು ಆ ರೀತಿ ಹೇಳುವಂಥದ್ದು ಸಹಜ. ಆದರೆ ಒಬ್ಬೊಬ್ಬರ ಶೈಲಿ ಒಂದೊಂದು ರೀತಿಯಲ್ಲಿ ಕೆಲವರು ಹೇಳ್ತಾರೆ. ಇವತ್ತು ಸಮಸ್ಯೆ ಇರತಕ್ಕಂಥದ್ದು ಇವತ್ತು ಯಾರು ಪಕ್ಷ ಬಿಟ್ಟು ಹೋಗುವಂಥದ್ದಕ್ಕಲ್ಲ. ಇವತ್ತು ಪಕ್ಷ ನಮಗೆಲ್ರಿಗೂ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಪಕ್ಷ ಇವತ್ತು ನಮಗೆ ಬಿ ಫಾರ್ಮ್ ಕೊಟ್ಟಿದೆ. ಪಕ್ಷದ ಚಿಹ್ನೆ ಅಡಿ ನಾವು ನಮ್ಮ ವೈಯಕ್ತಿಕ ಯೋಗಿ ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ನಮ್ಮ ಶಕ್ತಿಗಳನ್ನು ಸೇರಿಸಿ ನಾವೆಲ್ಲ ಇವತ್ತು ಶಾಸಕರಾಗಿ ಕೂತಿದ್ದೀವಿ. ಇಲ್ಲಾಂದರೆ ಪಕ್ಷದ ಬಿ ಫಾರ್ಮ್ ತೊಗೊಂಡವರೆಲ್ಲ 224 ಜನನು ಗೆಲ್ಲಲ್ಲ. ಯಾರು ವೈಯಕ್ತಿಕವಾಗಿ ವರ್ಚಸ್ ಇಟ್ಕೊಂಡಿದ್ದಾರೆ, ಪಕ್ಷದ ಒಂದು ಬೆಂಬಲ ಸಹ ಅದಕ್ಕೆ ಸಿಗತ್ತೆ. ಅದರ ಮೇಲೆ ನಾವೆಲ್ಲ ಗೆದ್ದಿರ್ತಕ್ಕಂಥದ್ದು. ಅದರಿಂದ ನಾವಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ಯಾವುದೇ ತಪ್ಪು ಸಂದೇಶ ಕೊಡುವಂಥದ್ದಕ್ಕೆ ನಾವಿಲ್ಲಿ ಸೇರಿಲ್ಲ. ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಪಕ್ಷದ ವರಿಷ್ಠರ ಮೇಲೆ ನಮಗೆ ಗೌರವ ಇದೆ, ನಂಬಿಕೆ ಇದೆ. ಆದರೆ ಅವರು ಅದನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಚುನಾವಣೆ ಹೊಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ 2 ಜಿಲ್ಲೆಗಳಿಗೆ ಪ್ರಾಧಾನ್ಯತೆ ಕೊಡದೇ ಇರತಕ್ಕಂಥದ್ದು ಎಲ್ಲರಿಗೂ ಭಾಳ ನೋವಾಗಿದೆ. ಅದು ನನಗೇ ಇರ್ಬೋದು, ಮತ್ತೊಬ್ಬರಿಗೆ ಇರ್ಬೋದು. ಈಗ ನಾರಾಯಣ ಸ್ವಾಮಿ ಅವರು ಒಂದು ಪ್ರಬಲವಾದ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥವ್ರು. ಈಗ ಅವ್ರಿಗೆ ಭಾಳ ವರ್ಷಗಳಿಂದ ಅವಕಾಶ ಆಗಿಲ್ಲ. ಅವ್ರಿಗೆ ಕೊಟ್ಟಿದ್ರೆ ಯಾರಿಗೂ ಅಭ್ಯಂತರ ಇರಲಿಲ್ಲ. ಈಗ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಾನು ಕೇಳಿದ್ದೆ, ಸುಬ್ಬಾರೆಡ್ಡಿನೂ ಕೇಳಿದ್ರಿಲ್ಲ, ಎಲ್ಲ ಕೇಳಿದ್ರು. ಯಾರಿಗಾದರೂ ಕೊಟ್ಟಿದ್ರೆ ಅಭ್ಯಂತರ ಇರಲಿಲ್ಲ. ಇವತ್ತು ನೀವು ಅದು ಯಾರು ಮಾಡಿದ್ರೂ ಗೊತ್ತಿಲ್ಲ, ಬೇರೆ ಕೆಲವು ಜಿಲ್ಲೆಗಳಿಗೆ, ಸಣ್ಣ ಜಿಲ್ಲೆಗಳಿಗೆ 2 ಕೆಲವು ಜಿಲ್ಲೆಗಳಿಗೆ 3 ಸ್ಥಾನಗಳನ್ನು ಕೊಟ್ಟಿದ್ದೀರ. ನಮ್ಗೆ ಯಾರು ವೈಯಕ್ತಿಕವಾಗಿ ಅವರೆಲ್ಲರೂ ನಮಗೆ ಆತ್ಮೀಯ ಸ್ನೇಹಿತರು, ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಾವು ಹೇಳೋಕ್ಕಾಗೋದಿಲ್ಲ. ಆದರೆ ನಮ್ಮ ಜಿಲ್ಲೆಗಳ ಪರಿಸ್ಥಿತಿಯನ್ನು ನಾಳೆ ಪಕ್ಷ ಇವತ್ತು ಮತ್ತೆ 2028ರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ನಾವು ಯಾವ ಹುಮ್ಮಸ್ಸಿನಿಂದ ನಾವು ಕೆಲಸ ಮಾಡಬೇಕಾಗುತ್ತೆ, ನಾವು ನಮ್ಮ ಕಾರ್ಯಕರ್ತರನ್ನು ನಾವು ಯಾವ ರೀತಿ ಹಿಡಿದಿಟ್ಕೋಬೇಕಾಗುತ್ತೆ ಬರ್ತಕ್ಕಂಥ